ರಾಜ್ಯದಲ್ಲಿ ಜೋರಾಗಿದೆ ಪೆನ್ ಡ್ರೈವ್ ಫೈಟು ಶಿವರಾಮೇಗೌಡ ಮತ್ತು ದೇವರಾಜೇಗೌಡರದ್ದು ಎನ್ನಲಾದ ಈಗ ಆಡಿಯೋ. ಅಯ್ಯಯ್ಯೋ ಶಿವರಾಮೇಗೌಡ್ರೆ ಏನ್ ಕತೆ ನಿಮ್ದು? ಕಾರ್ತಿಕ್ನವ್ರ ಜೊತೆಗೂ ಮಾತನಾಡಿದ್ದೀರಾ, ದೇವರಾಜೇಗೌಡರ ಜೊತೆಗೂ ಮಾತನಾಡಿದ್ದೀರಾ ಅಂತ ಒಂದಿಷ್ಟು ಆಡಿಯೋಗಳು ಓಡಾಡ್ತಾ ಇದೆ. ಸೊ ಗೌಡ್ರ ಬಗ್ಗೆ ಲಘುವಾಗಿ ಮಾತನಾಡಿದ್ರ ಶಿವರಾಮೇಗೌಡರು. ಆಡಿಯೋದಲ್ಲಿ ಕುಮಾರಸ್ವಾಮಿ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಈಗ ಗೊತ್ತಿಲ್ಲ ಏನೇನಾಗುತ್ತೋ. ಶಿವರಾಮೇಗೌಡರಂತೂ ಇದರಲ್ಲಿ ಇವ್ರು ಏನಕ್ಕೆ ಬೇಕಾಗಿತ್ತು ನಂಗೆ ಅರ್ಥನೇ ಆಗ್ಲಿಲ್ಲ. ಅವರೇ ಮಾತನಾಡಿದ್ದಾರೆ ಅನ್ನೋದಾದ್ರೆ, ಕಾರಣ ಅವ್ರು ಬಿಜೆಪಿ ಅವರು, ಇಲ್ಲಿ ನೇರ ಇರೋದು ಕಾಂಗ್ರೆಸ್ ಮತ್ತೆ JDS ನವ್ರ ನಡುವೆ ಅಂತ ಇದೆ. ಇವ್ರು ಎದಕ್ಕೆ ಮಧ್ಯ ಹೋಗಿ ಸಿಕ್ಕಾಕೊಂಡಿದ್ದಾರೆ ಗೊತ್ತಿಲ್ಲ. ಆಡಿಯೋ ನಿಜ ಆಗೋದಾದ್ರೆ ನೋಡಿ ಏನ್ ಹೇಳಿದ್ದಾರೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದ್ಯಾವಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನ್ ವಿಡಿಯೋಗಳಿದೆ, ನನಗೆ ಡಿಕೆ ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ನೀನೇನ್ ಪೆನ್ ಡ್ರೈವ್ ಅನ್ನು ನಾಗ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ನೀವು ಲಾಯರ್ ಅಲ್ವಾ? ಅದೇನಂತ ಏನೂ ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಸಹೋದ್ಯೋಗಿ ಕರೀಂ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ದೇವರಾಜೇಗೌಡರು ಮೊನ್ನೆ ಕೋರ್ಟಿಗೆ ಹೋಗುವಂತ ಸಂದರ್ಭದಲ್ಲಿ ವ್ಯಾನ್ನಲ್ಲೇ ಕೂತ್ಕೊಂಡು ಒಂದು ಹೇಳಿಕೆಯನ್ನ ಕೊಟ್ಟರು. ನನ್ನ ಹತ್ರ ಸಾಕ್ಷ್ಯಗಳಿದೆ, ಇವ್ರು ಏನ್ ಬೇಕಾದ್ರೂ ಹುಡುಕ್ಲಿ, ಎಲ್ಲೂ ಸಿಗೋದಿಲ್ಲ ಅಂತ ಹೇಳಿ. ಒಂದೊಂದೇ ಆಚೆ ಬರ್ತಾ ಇದೆ ಅನ್ನುವಂಥದ್ದೇ ಆದ್ರೆ ಶುರು ಮಾಡಿದಾರ ಅಂತ ದೇವರಾಜೇಗೌಡರು ತಮ್ಮ ಬಳಿ ಇರುವಂತ ದಾಖಲೆಗಳನ್ನ ಆಚೆ ಬಿಡಕ್ಕೆ ಅಂತ ಅಲ್ವಾ? ಹಾಗೆ ಅನಿಸ್ತಾ ಇಲ್ವಾ ಉಮೇಶ್? ಇದು ನಿಜಾನೇ ಆಗೋದಾದ್ರೆ? ಖಂಡಿತವಾಗ್ಲೂ ಆ ರೀತಿಯಾದೊಂದು ಅನುಮಾನ ಕಾಡುವಂಥದ್ದು. ಯಾಕೆಂದರೆ ದೇವರಾಜೇಗೌಡರು ಪ್ರಾರಂಭದಲ್ಲೇ ಹೇಳಿದರು, ಅಂದರೆ ಈ ಕೇಸನ್ನು ನಾನು ಒಂದು ಹೊರಗಡೆ ಬಿಡ್ತಾ ಹೋದಂತೆ ಆ ರಾಜ್ಯ ಸರ್ಕಾರನೇ ಬೀಳುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ನೆನೆ ಮಾತಾಡಿದರು. ಅದಕ್ಕೋಸ್ಕರ 100 ಕೋಟಿ ಡೀಲ್ ಕೂಡ ತಂದಿದ್ರು ಅನ್ನೋ ಆರೋಪ ಕೂಡ ಮಾಡಿದರು. ಅದಾದ ನಂತರದಲ್ಲಿ ಈಗಾಗಲೇ ಅವ್ರು ಪೊಲೀಸ್ ಕಸ್ಟಡಿಯಲ್ಲಿ, SIT ಕಸ್ಟಡಿಯಲ್ಲಿದ್ದಾರೆ. ಕಸ್ಟಡಿಯಲ್ಲಿ ಇದ್ದಂಥ ವೇಳೆಯಲ್ಲೂ ಕೂಡ ಅವರು ಒಂದು ಹೇಳಿಕೆ ನೀಡಿದ್ದಂಥದ್ದು, ಅಂದರೆ ನನ್ನ ಹತ್ರ ಈ ಸರಣಿ ಮುಂದುವರೆದ ಇನ್ನೂ ಸಾಕಷ್ಟು ಆಡಿಯೋಗಳಿದ್ದಾವೆ, ಸಾಕಷ್ಟು ಸಾಕ್ಷ್ಯಗಳಿದ್ದಾವೆ, ಯಾರು ಹಂಚಿಕೆ ಮಾಡಿದರು, ಯಾರು ಬಿಡುಗಡೆಗೆ ಪ್ರೋತ್ಸಾಹ ನೀಡಿದರು ಅನ್ನೋದ್ರ ಬಗ್ಗೆ ಕೂಡ ಮಾತುಗಳು ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಆಡಿಯೋಗಳನ್ನ ಬಿಟ್ಟಿರುವಂಥದ್ದು. 3 ಆಡಿಯೋಗಳಲ್ಲೂ ಕೂಡ ಪ್ರಮುಖವಾಗಿ DK ಶಿವಕುಮಾರ್ ಆಗಿರ್ಬೋದು ಅಥವಾ ಶಿವರಾಮೇಗೌಡರ 3 ಹೆಸರು ಕೂಡ ಪದೇ ಬೆಳಕೆ ಏನೋ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಆ ಶಿವರಾಮೇಗೌಡರು ಮಾತಾಡಿದಂಥ ಮಾತು ಮತ್ತಷ್ಟು ಮುಳುವಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮತ್ತು ಆಡಿಯೋಗಳು ಅಷ್ಟೇ ಈಗ ಸದ್ಯಕ್ಕೆ ಕಟ್ ಮಾಡಿ ಬಿಡ್ತಾ ಇರುವಂಥದ್ದು. ಅದು ಸಂಪೂರ್ಣವಾಗಿ ಆಡಿಯೋ ದೇವರಾಜೇಗೌಡರು ಬಿಡ್ತಾ ಇಲ್ಲ. ಪ್ರಾರಂಭದಲ್ಲಿ DK ಶಿವಕುಮಾರ್ ಹೆಸರು ಪ್ರಸ್ತಾಪ ಮಾಡಿ ಅಲ್ಲಿಗೆ ಕಟ್ ಮಾಡಿರ್ತಾರೆ. ಅದಾದ ನಂತರದಲ್ಲಿ ಮೊನ್ನೆ 2ನೇ ಆಡಿಯೋ ಬಿಡ್ತಾರೆ. 2ನೇ ಆಡಿಯೋದಲ್ಲಿ ಆ ಶಿವರಾಮೇಗೌಡರು ಅಂದರೆ ಆ ಆಡಿಯೋನ ನೀನೇ ಬಿಡುಗಡೆ ಮಾಡು, ಇದನ್ನು ಕುಮಾರಸ್ವಾಮಿ ಮೇಲೆ ಹೇಳು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಮಾತಾಡುವಂಥದ್ದು. ಮತ್ತು ಈ ಆಡಿಯೋನ ಬಿಟ್ಟು ನಿಮ್ಗೆ ಸಪೋರ್ಟಾಗಿ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ನಿಂತ್ಕೊಳ್ಳುತ್ತೆ, ಆ JDS ಸಂಪೂರ್ಣವಾಗಿ ಬಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ, ನಿಮ್ಗೆ ಯಾವ ರೀತಿ ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಂತ ಇವರು ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ನಿಜಕ್ಕೂ ಆ ಶಿವರಾಮೇಗೌಡರ ಆಡಿಯೋಗಳು ಪದೇ ಈ ಥರ ವೈರಲ್ ಆಗ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಕೆಲವು ಸಾಕ್ಷ್ಯಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಶಿವರಾಮೇಗೌಡರಿಗೆ ಮುಳುವಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತು ದೇವರಾಜೇಗೌಡರ ಬಳಿ ಮತ್ತಷ್ಟು ದಾಖಲೆ ಮತ್ತು ಆಡಿಯೋಗಳು ಕೂಡ ಇರುವ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅವೆಲ್ಲ ಯಾವ ರೀತಿ ಇದ್ದಾವೆ ಮತ್ತೆ ಆ ದಾಖಲೆಗಳೇನು ಅನ್ನೋದು ಮತ್ತಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್, ವಾಪಸ್ ಬರ್ತೀವಿ ನಿಮ್ಮ ಹತ್ರ. ಇನ್ನೊಂದಿಷ್ಟು ಸುದ್ದಿಗಳಲ್ಲಿ ಮಾಹಿತಿಯನ್ನು ಪಡ್ಕೊಳ್ತೀವಿ. ಬಟ್ ಇದರಲ್ಲಿ ಮುಖ್ಯವಾಗಿ ಆಡಿಯೋ ವೈರಲ್ ಅಂತ ಹೇಳ್ತಾ ಇದ್ವಿ. ಮೂಲ ಎಲ್ಲಿಂದ ಬಂತು ಅಂತ ಹುಡ್ಕೋದು ಕಷ್ಟನಾ? ಚಾನ್ಸೇ ಇಲ್ಲ. ಹುಡುಕಬಹುದು ಮೂಲ ಎಲ್ಲಿಂದ ಬಂತು ಅಂತ ಹೇಳಿ. ಯಾರು ಆಡಿಯೋನ ಬಿಡುಗಡೆ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ ಆಡಿಯೋ, ಅದರ ಬೆನ್ನೂ ಕೂಡ ಹತ್ತುತ್ತಾರೆ. ಕಾರಣ ಅವ್ರು ಹೇಳಿರೋದಿಷ್ಟೇ, ನಾನು ಆಡಿಯೋ ಬಿಡುಗಡೆ ಮಾಡೋಕ್ಕೆ ಶುರು ಮಾಡಿದ್ರೆ ಸರ್ಕಾರಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ. ಸೊ ಅದರಲ್ಲಿ ಇರುವಂಥವರಿಗೆ ಪ್ರಯತ್ನ ಅಂತೂ ಮಾಡ್ತಾರೆ. ಅದರ ಮೂಲ ಎಲ್ಲಿಂದ ಇದೆ ಅಂತ ಹೇಳಿ ಗೊತ್ತಿಲ್ಲ. ದೇವರಾಜೇಗೌಡರು ಮೊನ್ನೆ ಹೇಳಿದ್ದಕ್ಕೂ ಈ ಆಡಿಯೋಗಳು ಆಚೆ ಬರ್ತಾ ಇರೋದಕ್ಕೂ ಎಲ್ಲೋ ಒಂದು ಕಡೆಗೆ ಲಿಂಕ್ ಆಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಒಂದಂತೂ ಸತ್ಯ, ಈ ಆಡಿಯೋಗಳೇನಾದರೂ ನಿಜ ಆದರೆ ಶಿವರಾಮೇಗೌಡರು ಲಾಕ್ ಆದಂಗೆ ಕಾಣಿಸ್ತಾ ಇದೆ.